ತಾಲೂಕಿನ ಇಂದು ಪಿಯು ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರು ಕಲಾ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಟಾಪರ್ಗಳಾಗಿ ಹೊರಹೊಮ್ಮುವ ಮೂಲಕ ಕಾಲೇಜಿಗೆ ಅಪಾರ ಕೀರ್ತಿ ತಂದಿದ್ದಾರೆ. ಕಲಾ ವಿಭಾಗದಲ್ಲಿ ಒಟ್ಟು 600 ಅಂಕಗಳಿಗೆ 598 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಈ ಅಸಾಧಾರಣ ಸಾಧನೆಯಿಂದ ಕಾಲೇಜಿನಲ್ಲಿ ಸಂಭ್ರಮ ಮನೆ ಮಾಡಿದೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಬಳಿಗನೂರು ಗ್ರಾಮದ ಅರ್ಚನಾ ಹಾಗೂ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಸಂಗೀತ ಈ ಸಾಧನೆಗೈದ ವಿದ್ಯಾರ್ಥಿನಿಯರು. ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಅರ್ಚನಾ ಅವರ ತಂದೆ ಹಾಗೂ ಕಾಲೇಜು ಆಡಳಿತ ಮಂಡಳಿಯವರೊಂದಿಗೆ ನಮ್ಮ ಪ್ರತಿನಿಧಿ ಪಾಂಡುರಂಗ ಜಂತ್ಲಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬಹುನಿರೀಕ್ಷಿತ ರಾಜ್ಯದಲ್ಲಿ ಪಿಯುಸಿ ಫಲಿತಾಂಶ ಇವತ್ತಷ್ಟೇ ಪ್ರಕಟ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಳೆದ ಸತತ 11 ವರ್ಷಗಳಿಂದಲೂ ಕೂಡ ಕೊಟ್ಟೂರು ತಾಲೂಕಿನ ಇಂದು ಪಿಯು ಕಾಲೇಜ್ ಪ್ರಥಮ ಸ್ಥಾನವನ್ನು ಪಡೆಯುವುದರ ಮೂಲಕ ಮೇಲುಗೈಯನ್ನು ಸಾಧಿಸಿರ್ತಕ್ಕಂಥದ್ದು. ನಾನೀಗ ಅದೇ ಇಂದು ಪಿಯು ಕಾಲೇಜಿನ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಏನು ಪ್ರಮುಖವಾಗಿ ಆಡಳಿತ ವೃಂದ ಆಗಿರ್ಬೋದು ಮತ್ತು ಶಿಕ್ಷಕ ವರ್ಗ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಯನ್ನ ಈ ಕಾಲೇಜಿನ ಆವರಣಕ್ಕೆ ಕರೆತರುವಂತಹ ಸಂದರ್ಭದಲ್ಲಿ ಆರತಿಯನ್ನ ಬೆಳಗುವುದರ ಮೂಲಕ ಆ ವಿದ್ಯಾರ್ಥಿಯನ್ನ ಒಂದು ಸ್ವಾಗತವನ್ನ ಕೂಡ ಆಡಳಿತ ವರ್ಗ ಮತ್ತು ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಇಂದು ಪಿಯು ಕಾಲೇಜು ಸತತ 11 ವರ್ಷಗಳಿಂದಲೂ ಕೂಡ ಒಂದು ಸಾಧನೆಯನ್ನ ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ಸಾಧನೆಗೆ ಆ ಶಿಕ್ಷಕ ವರ್ಗ ಆಗಿರ್ಬೋದು ಮತ್ತು ಆಡಳಿತ ವರ್ಗ ಜೊತೆಗೆ ಈ ಗುರು ಕೊಟ್ಟೂರೇಶ್ವರನ ಆಶೀರ್ವಾದ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಆಡಳಿತ ವರ್ಗ ಹೇಳ್ತಾ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳು ಬಹಳ ಸೊಗಸಾಗಿ ಮತ್ತು ನಗುಮುಖದಿಂದ ಆ ವಿದ್ಯಾರ್ಥಿಗೆ ಸಂಭ್ರಮಾಚರಣೆ ತೊಡಗಿರ್ತಕ್ಕಂಥದ್ದು. ಜೊತೆಗೆ ಸಿಹಿಯನ್ನ ಹಂಚಿ ಕೂಡ ಆ ವಿದ್ಯಾರ್ಥಿಗೆ ಸ್ವಾಗತವನ್ನ ಕೊಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ಟಾಪ್ ಬಂದಿರತಕ್ಕಂಥ ವಿದ್ಯಾರ್ಥಿ ಅರ್ಚನಾ ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ತೀನಿ. ಮೇಡಮ್, ಈಗ ನಿಮ್ಗೆ ಇವತ್ತು ಟಾಪರ್ ಬಂದಿದ್ದೀರಿ, ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತೈತಿ. ಸ್ಟಾರ್ಟಿಂಗ್ ಇಂದಾನು ತುಂಬಾ ಸಪೋರ್ಟ್ ಮಾಡಿರ್ತಾರೆ ಅವರು. ನೋಟ್ಸ್ ಬರ್ಸೋದಾಗ್ಲಿ, ಅದ್ರಿಗೆ ಏನ್ ಮಿಸ್ಟೇಕ್ ಮಾಡಿದ್ವಿ ಎಲ್ಲ ತಿದ್ದಿ ಹೇಳೋರು. ಸೊ ಅವರೇ ಬರ್ದು ಹೇಳೋರು ಸರ್. ಪ್ರಿಪರೇಟರಿ ಎಲ್ಲ ಬರೀತಿದ್ವಿ, ಅದ್ರಲ್ಲಿ ಏನ್ ತಪ್ಪು ಮಾಡ್ತಿದ್ವಿ ನಾವು ನೆಕ್ಸ್ಟ್ ಪ್ರಿಪರೇಟರಿಗೆ ತಿದ್ಕೊಂಡು ಚೆನ್ನಾಗಿ ಬರೀತಿದ್ವಿ. 12 ಪ್ರಿಪರೇಟರಿ ಅಷ್ಟೊತ್ತಿಗೆ ನಮ್ಮಲ್ಲೇ ಒಂದು ಕಾನ್ಫಿಡೆಂಟ್ ಮೂಡ್ ಬರ್ತದೆ ಸರ್, ನಾನ್ ರ್ಯಾಂಕ್ ಬರ್ತೀನಿ ಅಂತ. 6 ಗಂಟೆಯಿಂದ 12ವರೆಗೆ ಓದ್ತಿತ್ತು ಸರ್. ಬೆಳಿಗ್ಗೆ 4 ಗಂಟೆಗೆ ಎದ್ದೋಗ್ತಿತ್ತು ಸರ್. ಕಾಲೇಜ್ ಬರೋವರೆಗೂ ಸ್ಟಾರ್ಟಿಂಗ್ ಇಂದಾನೆ ಎಫರ್ಟ್ ಹಾಕಿದ್ದೀನಿ ಸರ್. ರ್ಯಾಂಕ್ ಬರ್ಬೇಕಂತಾನೆ ಓದಿದ್ದು, ಬರ್ತೀನಂತ ಕಾನ್ಫಿಡೆಂಟ್ ಇತ್ತು. ಸೊ ಇದಿಷ್ಟು ವಿದ್ಯಾರ್ಥಿ ಅರ್ಚನಾ ಅವರು ಇರ್ತಕ್ಕಂಥದ್ದು. ಇನ್ನು ಆಡಳಿತ ವರ್ಗ ಕೂಡ ಇದೆ ನಮ್ಮ ಜೊತೆಗೆ, ಅವ್ರನ್ನ ಮಾತಾಡ್ತೀನಿ. ಸರಿಗ ವಿದ್ಯಾರ್ಥಿಯ ಸಾಧನೆ ಮತ್ತು ನಿಮ್ಮ ಕಾಲೇಜಿನ ಸಾಧನೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಸೊ ವಿದ್ಯಾರ್ಥಿನಿಯ ಸಾಧನೆ ತುಂಬಾ ಖುಷಿ ಕೊಟ್ಟಿದೆ ಸರ್. ಯಾಕಂದ್ರೆ ಇವ್ರು ನಮ್ಮ ಪಕ್ಕದ ಗ್ರಾಮದ ಒಬ್ಬ ರೈತ ವರ್ಗದವರು. ರೈತನ ಮಗಳು ರಾಜ್ಯಕ್ಕೆ ಪ್ರಥಮ ಕೇಳಕ್ಕೆ ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಮುಖ್ಯವಾಗಿ ಈ ಮಗು ನಮ್ಮ ಕಾಲೇಜಿಗೆ ಫಸ್ಟ್ PUC ಅಂತ ಸೇರ್ಲಿಕ್ಕೆ ಬಂದಾಗ ಏನೋ ಒಂದು ಅಚೀವ್ ಮಾಡ್ತೀನಿ ಸರ್ ಅಂತ ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಿ ಕೊಡ್ತಾಳೆ. ಫಸ್ಟ್ PUC ಅಲ್ಲಿ ಕೂಡ ಈ ವಿದ್ಯಾರ್ಥಿನಿ ನಾನು ಟಾಪರ್ ಆಗ್ಬೇಕಂತಾನೆ ಕಷ್ಟಪಟ್ಟು ಓದಿದ್ಲು. ಬಟ್ ಅನ್ಫಾರ್ಚುನೇಟ್ ಅವಳು ಫಸ್ಟ್ ಪ್ಲೇಸಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಫಸ್ಟ್ PUC ಅಲ್ಲಿ. ಬಟ್ ಆಗ್ಲೇ ಅವಳಿಗೆ ಒಂದು ಸಂಕಲ್ಪ ಮಾಡಿದ್ಲು, ಸರ್ ನಾನು ಫಸ್ಟ್ ಇಯರ್ ಅಲ್ಲಿ ಮಿಸ್ ಆಗಿದ್ದೀನಿ, ಬಟ್ ನಾನು ಸೆಕೆಂಡ್ ಇಯರ್ ಅಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರ್ತೀನಿ ಸರ್ ಅಂತ ಒಂದು ಆಶ್ವಾಸನೆಯನ್ನ ಗುರುಗಳಿಗೆ ಕೊಟ್ಟಿದ್ಲು. ಆ ನಿಟ್ಟಿನಲ್ಲಿ ಹಗಲು ರಾತ್ರಿ ಓದಿದ್ಲು. ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರ ಕೌಶಲ್ಯ ಭರಿತ ಬೋಧನೆ, ನಿರಂತರವಾಗಿ ನಡೆದಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಗಳು, ಮತ್ತೆ ಮಗಳು ಈಗಷ್ಟೇ ಹೇಳಿದ್ಲು, ಹೋದ ವರ್ಷದ ಸಂಜನಾ ಬಾಯಿ ಇಲ್ಲಿ ಸೆಲೆಬ್ರೇಷನ್ ಮಾಡೋದನ್ನ ನಾನು ನೋಡಿದ್ದೆ, ಹಾಗೆ ನಾನು ಅನ್ಕೊಂಡಿದ್ದೆ ನಾನು ಸಹ ಫಸ್ಟ್ ರ್ಯಾಂಕ್ ಬರಬೇಕು ಅಂತ. ಸೊ ಇವೆಲ್ಲದರ ಒಂದು ಸಾಂಘಿಕ ಪ್ರಯತ್ನದಿಂದ ನಮ್ಮ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಬಂದು ತುಂಬಾ ಖುಷಿ ಇದೆ ಸರ್. ಸೊ ಇದಿಷ್ಟು ಆಡಳಿತ ವರ್ಗ ಮಾತಾಡ್ತಾ ಇರ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಯ ತಂದೆ ಕೂಡ ಇದ್ದಾರೆ, ಅವ್ರು ಮಾತಾಡ್ತೀನಿ. ಸರ್, ಈಗ ಮಗಳ ಸಾಧನೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಮಗಳ ಸಾಧನೆ ಬಗ್ಗೆ ನನಗೆ ತುಂಬಾ ಖುಷಿ ಆಗ್ತದೆ ಸರ್. ನಮಗಿಂತ ಈ ಕಾಲೇಜಿನ ಶಿಕ್ಷಕರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಮೇಲೆ ನಮ್ಮ ಗುರುಗಳಾಗಿರ್ತಕ್ಕಂಥ ಆಡಳಿತಾಧಿಕಾರಿ ಸರ್ಗೆ ಕೂಡ ನನ್ನ ಪಾದಗಳಲ್ಲಿ ನಮಸ್ಕರಿಸಿ ಈ ಒಳ್ಳೆ ಉತ್ತಮ ಶಿಕ್ಷಣ ಕೊಟ್ಟಿದ್ದಾರೆ ಸರ್. ನನ್ನ ಮಗಳಂತೆ ಮುಂದಿನ ವರ್ಷ ಇನ್ನಿತರ ವಿದ್ಯಾರ್ಥಿಗಳು ಸಹ ಫಸ್ಟ್ ರ್ಯಾಂಕ್ ಬರಲಿ ಅಂತ ಹೇಳಿ ಆಶೀರ್ವಾದ. ಸೊ ಇದಿಷ್ಟು ವಿದ್ಯಾರ್ಥಿಗಳು ಮತ್ತು ಆಡಳಿತ ವರ್ಗ ಮತ್ತು ಅವರ ತಂದೆಯವರು ಮಾತಾಗಿರ್ತಕ್ಕಂಥದ್ದು. ಏನು ನನ್ನ ಮಗಳಂತೆ ಇನ್ನು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಸಾಧನೆಯನ್ನ ಮಾಡ್ಲಿ ಅಂತಕ್ಕಂಥ ಮನವಿಯನ್ನು ಕೂಡ ಅವರ ತಂದೆಯವರು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ವಿದ್ಯಾರ್ಥಿನಿ, ನಾನು ಪರಿಶ್ರಮದಿಂದ ಇಷ್ಟೆಲ್ಲ ಓದಿ ಸಾಧನೆಯನ್ನ ಮಾಡಿದ್ದೇನೆ, ಇದು ನನ್ನ ಜೀವನದಲ್ಲಿ ಒಳ್ಳೆಯ ಮತ್ತು ಸುಮಧುರ ಕ್ಷಣ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಪಾಂಡುರಂಗ ಜತ್ಲಿ, ಪಬ್ಲಿಕ್ ನ್ಯೂಸ್, ವಿಜಯನಗರ.